ಜೇವರ್ಗಿ ಪಟ್ಟಣದಲ್ಲಿ ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ ಹಾಗೂ ಡಯಾಗ್ನೋಸ್ಟಿಕ್ ಸೆಂಟರ್ ಉದ್ಘಾಟನೆ ಸಮಾರಂಭ ಜರುಗಿತು. ಜೇವರ್ಗಿ ಪಟ್ಟಣದ ಶಾಂತನಗರದಲ್ಲಿ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನ್, 3D ಕಲರ್ ಡಿಪ್ಪರ್, ಫೆಟಲ್ ಇಕೋ ಸೇರಿದಂತೆ ಅನೇಕ ಸೌಲಭ್ಯವುಳ್ಳ ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ ಹಾಗೂ ಡಯಾಗ್ನೋಸ್ಟಿಕ್ ಸೆಂಟರ್ನ ಉದ್ಘಾಟನೆಯನ್ನು ಗಣ್ಯರ ಅಮೃತ ಹಸ್ತದಿಂದ ಜರುಗಿತು.
ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಡಾಕ್ಟರ್ ಆಕಾಶ್ ಅವರು ಮತ್ತು ಅಕ್ಷಯ್ ಉಪ್ಪಿನವರು ಭಾಳ ಜನಪರ ಕೆಲಸ ಜನಸೇವೆ ಅಂತಿಟ್ಟುಕೊಂಡು ಷಣ್ಮುಖ ಶಿವಯೋಗಿಯ ಒಂದು ನೆರದಲ್ಲಿ ಮಹಾಲಕ್ಷ್ಮಿ ಒಂದು ಕೃಪಾ ಕಟಾಕ್ಷದಿಂದ ಇವತ್ತೇನು ಅವ್ರದ್ದೇ 2ನೇ ಬ್ರ್ಯಾಂಚ್ ಇದು. ಇಲ್ಲಿ ಇಡೀ ತುಂಬ ಶರೀರವನ್ನು ಚಿಕಿತ್ಸೆ ಮಾಡುವಂಥ ಬಹುತೇಕ ನಮಗೆ ಅನಿಸೋ ಮಟ್ಟಿಗೆ ಇವೆಲ್ಲ ಜಿಲ್ಲಾ ಲೆವೆಲಲ್ಲಿ ಸಿಗೋದು ಕಷ್ಟ ಅಂಥದ್ದು ನಮ್ಮ ಜೇವರ್ಗಿ ತಾಲೂಕದಲ್ಲಿ ಏನು ಮಾಡಿದ್ದಾರೆ ಭಾಳ ಸಂತೋಷ ಮತ್ತು ಜನರಿಗೆ ಅನುಕೂಲ. ಇತ್ತಿತ್ಲಾಗ ನಮಗೊಂದು ನೋವು ಏನಂತಂದರೆ ಡಾಕ್ಟರ್ ಎಸ್ ಪಾಟೀಲ್ ಅವ್ರು ಹೋದ ಮೇಲೆ ನಮ್ಮ ಜೇವರ್ಗಿ ತಾಲೂಕು ಒಂಥರ ನಮ್ಮ ಜನ ಬಡ ಜನ ಬಡಪಾಯ ಆದಂಗೆ ಆಗಿದ್ದರು. ಅಕ್ಷಯ್ ಡಾಕ್ಟ್ರವರು ಉಪ್ಪಿನವ್ರು ಬಂದು ನಮಗೆ ಭಾಳ ಅನುಕೂಲ ಮಾಡ್ಯಾರ. ನಮ್ಮ ಜನರಿಗೆ ಅನುಕೂಲ ಆಗೋಂಥ ಕೆಲಸಗಳು ಮಾಡಾಕತ್ತವ. ಇಬ್ಬರು ಅಣ್ಣ ತಮ್ಮರು ಭಾಳ ಜನರಿಗೆ ಒಂದು ಹತ್ತಿರವಾಗಿ ಬಡಬಗ್ಗರ ಒಂದು ಕಷ್ಟ ಕಾರ್ಪಣ್ಯ ತಿಳ್ಕೊಂಡು ಹೆಚ್ಚಿನ ಒಂದು ಸೇವೆ ಸೌಕರ್ಯ ಅವರು ಕೊಡುವಂಥದ್ದಾಗಲಿ, ಇದ್ರ ಸದುಪಯೋಗ ಇಡೀ ನಮ್ಮ ಜೇವರ್ಗಿ ತಾಲೂಕಿನ ಎಲ್ಲ ಜನತೆ ತಗೊಳ್ಳಿ. ಮಹಾಲಕ್ಷ್ಮಿ ಮತ್ತು ಷಣ್ಮುಖ ಶಿವಯೋಗಿ ಬಸವಾದಿ ಶರಣರ ಕೃಪಾ ಆಶೀರ್ವಾದ ಅವ್ರ ಮೇಲೆ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಕೂಡ ಹಾರೈಸ್ತಿದ್ದ ಇದ್ದೇವೆ.
ಡಾಕ್ಟರ್ ಆಕಾಶ್ ಉಪ್ಪಿನವರ ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ನ ಉದ್ಘಾಟನಾ ಸಮಾರಂಭದಲ್ಲಿ ಬಂದಿರೋದು ಭಾಳಷ್ಟು ನನಗೆ ಸಂತೋಷ ತಂದಿದೆ. ಯಾಕಂದರೆ ನಮ್ಮ ಜೇವರ್ಗಿ ನಗರದಲ್ಲಿ ಇರಲಿಲ್ಲ. ಇವತ್ತು ಇಮಿಡಿಯೇಟಾಗಿ ಯಾವುದಾದ್ರೂ ಆಕ್ಸಿಡೆಂಟ್ ಆಯಿತು ಅಂದ್ರೆ ನಾವು ಗುಲ್ಬರ್ಗಕ್ಕೆ ಪೇಷಂಟ್ ಶಿಫ್ಟ್ ಮಾಡಬೇಕಾಗ್ತಿತ್ತು. ಆದರೆ ಇಲ್ಲಿ ಸಿಟಿ ಸ್ಕ್ಯಾನ, ಬ್ರೇನ್ ಸ್ಕ್ಯಾನ ಎಲ್ಲ ರೀತಿಯ ಸ್ಕ್ಯಾನಿಂಗ್ಗಳು ಬಂದಿರೋದ್ರಿಂದ ಇವತ್ತು ನಾವು ಕಲಬುರಗಿ ಹೋಗೋ ಬದಲಿ ಇಲ್ಲೇ ಚಿರಾಗ್ ಆಸ್ಪತ್ರೆ ಅಂತ ಇವ್ರದ್ದೇ ಅಕ್ಷಯ್ ಉಪ್ಪಿನವರು ಇರ್ತಾರೆ, ಅವರ ಒಂದು ಆಸ್ಪತ್ರೆ ತೆಗೆದಿದ್ದಾರೆ. ಇವರು ಕೂಡ ಸ್ಕ್ಯಾನಿಂಗನ್ನು ಹಾಕಿರೋದ್ರಿಂದ ಇಲ್ಲಿರ್ತಕ್ಕಂಥ ಬಡವರಿಗೆ ಮತ್ತು ಎಲ್ಲ ಸ್ವಲ್ಪ, ಯಾಕಂದರೆ ಕಲಬುರಗಿ ಅಂದಾಗ ದುಬಾರಿ ಅಂತ ನಮ್ಗೆ ಅನಿಸ್ಬಿಡ್ತದೆ. ಆದರೆ ಇದೇ ನಮ್ಮ ಜೇವರ್ಗಿ ಪಟ್ಟಣದಲ್ಲಿ ಕಲಬುರಗಿಯಲ್ಲಿ 2 ಲಕ್ಷ ಖರ್ಚಾದರೆ ಇಲ್ಲಿ 1 ಲಕ್ಷದಲ್ಲಿ ಇವತ್ತು ಏನು ಚಿಕಿತ್ಸೆ ಆಗ್ತಕ್ಕಂಥ ವ್ಯವಸ್ಥೆ ಇವತ್ತು ಉಪ್ಪಿನ ಪರಿವಾರದವರು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ಹಾರ್ದಿಕವಾದ ಅಭಿನಂದನೆಗಳನ್ನು ಹೇಳೋದ್ರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಉದ್ಯೋಗ ನಡೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅವರು ರೇಡಿಯಾಲಜಿ ಮುಗಿಸಿ ಮತ್ತು ಅವರು ದೊಡ್ಡ ಬೆಂಗಳೂರು ಅಂತ ಸಿಟಿಗೆ ಹೋಗ್ಬೋದಾಗಿತ್ತು. ಆದರೆ ಅವರು ಹಳ್ಳಿಗಳಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಆಗಲಿ ಅಂತ ಏಕಮೇವ ಉದ್ದೇಶದಿಂದ ಇಲ್ಲಿ ಏನು ಅವರು ಆಸ್ಪತ್ರೆ ಮತ್ತು ಸ್ಕ್ಯಾನಿಂಗ್ ಸೆಂಟರ್ನ ತೆಗೆದಿದ್ದಕ್ಕಾಗಿ ಮತ್ತೊಮ್ಮೆ ಜೇವರ್ಗಿ ತಾಲೂಕಿನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಲು ಬಯಸ್ತೇನೆ. ಜೇವರ್ಗಿ ಪಟ್ಟಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಶ್ರೀ ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ನ ಉದ್ಘಾಟನಾ ಸಮಾರಂಭವನ್ನು ಇವತ್ತು ನೆರವೇರಿಸಿ ಡಾಕ್ಟರ್ ಆಕಾಶ್ ಉಪ್ಪಿನ್ ಮತ್ತು ಶ್ರೀನಿವಾಸ್ ಮುಕದ್ದಮ್, ಚಂದ್ರಕಾಂತ್ ಜಳಕಿ ಈ 3 ಜನ ನಮ್ಮ ಜೇವರ್ಗಿ ಪಟ್ಟಣದಲ್ಲಿ ಹಿಂದೆ ಯಾವುದೇ ಸ್ಕ್ಯಾನಿಂಗ್ ಮಷಿನ್ ಇರಲಿಲ್ಲ. ಮೊದಲನೇ ಬಾರಿಗೆ ಇವತ್ತು ಆಕಾಶ್ ಉಪ್ಪಿನವರ ತಂಡ ಇವತ್ತು ನಮ್ಮ ಜೇವರ್ಗಿಗೆ ಏನು ರಾಷ್ಟ್ರೀಯ ಹೆದ್ದಾರಿ ಇರೋದರಿಂದ ರಸ್ತೆ ಅಪಘಾತ ಇರ್ಬೋದು, ಇನ್ನೊಂದು ಯಾವುದೇ ಅನಾಹುತ ಆದಂಥ ಸಂದರ್ಭದಲ್ಲಿ ತಕ್ಷಣವೇ ಸ್ಕ್ಯಾನಿಂಗನ್ನು ಮಾಡಿ ಮುಂದಿನ ತುರ್ತು ಚಿಕಿತ್ಸೆ ಕೊಡೋದ್ರ ಮುಖಾಂತರ ನಮ್ಮ ಜೇವರ್ಗಿ ತಾಲೂಕಿಗೆ ಇಂಥ ಒಂದು ಕಾರ್ಯಕ್ರಮ ಯೋಜನೆಯನ್ನು ರೂಪಿಸಿ ಹಮ್ಮಿಕೊಂಡಿರ್ತಕ್ಕಂಥ ಆಕಾಶ್ ಮತ್ತು ಉಪ್ಪಿನ ತಂಡದವರಿಗೆ ನಾನು ಮೊದಲನೇದಾಗಿ ಜೇವರ್ಗಿ ಕ್ಷೇತ್ರದ ಜನತೆ ವತಿಯಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಯಾಕಂದರೆ ಮನುಷ್ಯನಿಗೆ ಗಾಳಿ ನೀರು ಎಷ್ಟು ಮುಖ್ಯನೋ ಅಷ್ಟೇ ಆರೋಗ್ಯಕ್ಕೆ ಇವತ್ತು ಹಲವಾರು ಈಗಿನ ಆಧುನೀಕರಣದಲ್ಲಿ ಹಿಂದಿನ ಕಾಲದಲ್ಲಿ ಯಾವುದೇ ಸ್ಕ್ಯಾನಿಂಗು ಅವು ನಮ್ಮ ಕಲಬುರಗಿ ಜಿಲ್ಲೆಯಲ್ಲೇ ಇರಲಿಲ್ಲ. ಏನಾದರೂ ಭಾಳಷ್ಟು ಅವಾಗ ಕಡಿಮೆ ಅನಾರೋಗ್ಯ ಹೊಂದಿದ್ರು. ಈಗ ಭಾಳ ಜನ ಇವತ್ತು ಫುಡ್ಡಿಂದ ಇವತ್ತು ಅನಾರೋಗ್ಯನೇ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಎಲ್ಲ ಮಾದರಿಯ
ಜಿಲ್ಲಾ ಕೇಂದ್ರದಲ್ಲಿ ಆಗಿರ್ಬೋದು, ನಮ್ಮ ತಾಲೂಕು ಕೇಂದ್ರದಲ್ಲಿ ಆಧುನೀಕರಣದ ಒಂದು ವ್ಯವಸ್ಥೆಯನ್ನು ಇವತ್ತು ನಿರ್ಮಾಣ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡುವಂಥ ದಿಕ್ಕಿನಲ್ಲಿ ಈ ಒಂದು ಆಕಾಶ್ ಉಪ್ಪಿನ ಮತ್ತು ಎಲ್ಲ ನಮ್ಮ ಮೊಕದ್ದಮ್ ಅವರು ಮತ್ತು ಜಳಕಿಯವರು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಸಂಪೂರ್ಣ ಸಹಕಾರ ಜೇವರ್ಗಿ ಕ್ಷೇತ್ರದ ಜನ. ನಿಮ್ಗೆ ಏನೇ ಸಮಸ್ಯೆ ಆದರೆ, ಏನೇ ಅನಾಹುತ ಆಕ್ಸಿಡೆಂಟ್ ಆಗಲಿ ಏನೇ ಆದರೆ ತಕ್ಷಣ ಮೊದಲು ಇಲ್ಲೇ ಬರಬೇಕು. ಯಾಕಂದರೆ ಕೆಲವು ಜನ ಏನು ಮೆಡಿಕಲ್ ಇದರಲ್ಲಿ ಒಂದು ಲಾಬಿ ನಡೀತಾ ಇದೆ. ಎಲ್ಲೇ ಆಕ್ಸಿಡೆಂಟ್ ಆಗಲಿ ಯಾವುದೋ ಒಂದು ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಬಿಟ್ಟು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗೆ ಆಂಬುಲೆನ್ಸ್ದವರು ಲಾಬಿ ನಡೀತಾ ಇದೆ. ಇವತ್ತು ನಾನು ಓಪನ್ ಆಗಿ ಭಾಳ ಜನ ಹೇಳಿದ್ದೀನಿ, ತಕ್ಷಣ ಎಲ್ಲಿ ಅವಶ್ಯಕತೆ ತಕ್ಷಣ ಇಮಿಡಿಯೇಟಾಗಿ ಫಸ್ಟ್ ಏಡ್ ಏನು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಎಲ್ಲಿ ನಿಯರ್ ಇರ್ತದೋ, ಯಾವುದೇ ಸರ್ಕಾರದಲ್ಲಿ ಖಾಸಗಿ ಇರಲಿ ಅಂಥಲ್ಲಿ ಒಯ್ಯುವಂಥ ಕೆಲಸನೂ ಕೂಡ ಇವತ್ತು ಆಂಬುಲೆನ್ಸ್ದವರು ಮತ್ತು ಇದಕ್ಕೆ ಯಾರ್ಯಾರು ಆಕ್ಸಿಡೆಂಟ್ ಆಗಿರ್ತದೋ ಯಾರ್ಯಾರು ಇರ್ತಾರೋ ಅವರು ಕೂಡ ಎಚ್ಚರದಿಂದ ಆ ಒಂದು ಮುಂದಿನ ದವಾಖಾನೆಗೆ ಹೋಗುವಂಥ ದಿಕ್ಕಿನಲ್ಲಿ ಕೂಡ ತಾವು ಮಾರ್ಗದರ್ಶನ ಮಾಡಬೇಕು, ಬೇರೆಯವರು ಮಾತು ಕೇಳಬಾರ್ದು ಅಂತೇಳಿ ವಿನಂತಿಯನ್ನು ಮಾಡಿ ಈ ಒಂದು ಮಹಾಲಕ್ಷ್ಮಿ ಏನು ಸ್ಕ್ಯಾನಿಂಗ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಒಂದು ತಾವೆಲ್ಲ ಜೇವರ್ಗಿ ಜನ ಬಂದು ಇಲ್ಲಿ ನಾವು ವ್ಯವಸ್ಥೆಯನ್ನು ನೋಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಏನಾದರೂ ಸಮಸ್ಯೆ ಇದ್ದರೆ, ಎಮರ್ಜೆನ್ಸಿ ಇದ್ದರೆ ಇಲ್ಲಿನ ಡಾಕ್ಟ್ರು ಕೂಡ ಅವರೇನೋ ಭಾಳಷ್ಟು ಉಪ್ಪಿನ ಫ್ಯಾಮ್ಲಿ ನಮ್ಮ ರಾಜಶೇಖರ್ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರು ಇರ್ತಕ್ಕಂಥ ಆ ಕುಟುಂಬದವರಾಗಿರೋದ್ರಿಂದ ಬಡವರಲ್ಲಿ ಶ್ರೀಮಂತರಲ್ಲಿ ಎಲ್ಲರಿಗೆ ಸಮಾನ ರೀತಿಯಿಂದ ನೋಡುವಂಥ ಕೆಲಸ ಅವ್ರು ಮಾಡ್ತಾರೆ. ಈ ಒಂದು ಆಸ್ಪತ್ರೆಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಏನು ಮಹಾಲಕ್ಷ್ಮಿ ಡಯಾಗ್ನೋಸ್ಟಿಕ್ ಮತ್ತು ಆ ಸ್ಕ್ಯಾನಿಂಗ್ ಸೆಂಟರ್ನ ಸದುಪಯೋಗ ಪಡ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಡಾಕ್ಟರ್ ಆಕಾಶ್ ಅವರಿಗೆ ಮತ್ತು ಮೊಕದ್ದಮ್ ಅವರಿಗೆ ಮತ್ತು ಜಳಕಿ ಅವರಿಗೆ ಹೃತ್ಪೂರ್ವಕವಾಗಿ ಜೇವರ್ಗಿ ಕ್ಷೇತ್ರ ಜನತೆ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಈ ಒಂದು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಯಂತ್ರ ಉಪಕರಣವು ಇಲ್ಲಿವರೆಗೆ ಯಾವ ಒಂದು
ಆಸ್ಪತ್ರೆಯಲ್ಲಿ ಇರಲಾರ್ದಂಥದ್ದೇ ಜೇವರ್ಗಿ ತಾಲೂಕಿನಲ್ಲಿ ಶಾಪುರ್, ಸುರ್ಪುರ್ ಇಂಥ ಯಾವುದೇ ಅಪಕೃತ ಆದಂಥ ಪೇಷಂಟ್ಗಳಿಗೆ ಗುಲ್ಬರ್ಗಕ್ಕೆ ಒಯ್ಯುವ ಮಧ್ಯ ಮಾರ್ಗದಲ್ಲಿ ಇದನ್ನು ಮಾಡಿ ಈ ಜೇವರ್ಗಿ ತಾಲೂಕದ ಜನರಿಗೆ ಭಾಳ ಅನುಕೂಲ ಮಾಡಿ ಕೊಟ್ರಂತೇಳಿ ನಾವೆಲ್ಲರೂ ಏನದಲ್ಲ ಸಂತೋಷದಿಂದ ಇದನ್ನು ವ್ಯಕ್ತಪಡಿಸುತ್ತೇವೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೇವೆ. ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇವೆ. ಒಳ್ಳೆಯ ಸ್ಕ್ಯಾನಿಂಗ್ ಸಿಟಿ ಸ್ಕ್ಯಾನ್ ಸೆಂಟರ್ ಹಾಕಿ ಜೇವರ್ಗಿ ತಾಲೂಕಿನಲ್ಲಿ ಏನು ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೆ ಗುಲ್ಬರ್ಗ ಮತ್ತು ಸೊಲ್ಲಾಪುರಕ್ಕೆ ಹೋಗುವಂಥ ಪರಿಸ್ಥಿತಿ ಇತ್ತು. ಇವತ್ತು ಇಲ್ಲೇ ನಮ್ಮ ಜೇವರ್ಗಿಯಲ್ಲಿ ಸ್ಥಳೀಯವಾಗಿ ಇಂಥ ಒಂದು ಸೌಲಭ್ಯ ಕೊಟ್ಟಿರ್ತಕ್ಕಂಥ ಈ ಒಂದು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಎಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬರು ಇವತ್ತು ದೂರದ ಸೊಲ್ಲಾಪುರ, ಗುಲ್ಬರ್ಗ ಹೋಗುವ ಹಾಗಿಲ್ಲ. ಈಗ ಇಲ್ಲೇ ನಾವು ಸ್ಥಳೀಯವಾಗಿ ಇವತ್ತು ಸಿಟಿ ಸ್ಕ್ಯಾನ್ ಮಾಡುವಂಥ ಪರಿಸ್ಥಿತಿ ಅದ. ಹೆಚ್ಚಿಗೆ ಹೋಗುವ ಬಡ ಏನು ರೋಗಿಗಳಿಗೆ ಹೆಚ್ಚಿಗೆ ಅನುಕೂಲ ಆಗ್ತದಂತ ಈ ಸಂದರ್ಭದಲ್ಲಿ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಮತ್ತು ಜೇವರ್ಗಿ ಪಟ್ಟಣದಲ್ಲಿ ನೂತನವಾಗಿ ಪ್ರಾರಂಭವಾಗಲಿರುವ ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಇವತ್ತು ವಿಧಿವತ್ತಾಗಿ ಪ್ರಾರಂಭಗೊಂಡು ಜೇವರ್ಗಿ ಪಟ್ಟಣದ ಮತ್ತು ಜೇವರ್ಗಿ ತಾಲೂಕಿನ ರೈತಾಪಿ ಜನರಿಗೆ, ಸಾಮಾನ್ಯ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ ಆತ್ಮೀಯರಾಗಿರುವಂಥ ಡಾಕ್ಟರ್ ಆಕಾಶ್ ಉಪ್ಪಿನವರು, ಡಾಕ್ಟರ್ ಶ್ರೀನಿವಾಸ್ ಮೊಕದ್ದಮ್, ಶ್ರೀ ಚಂದ್ರಕಾಂತ್ ಜಳಕಿ ಇವರೆಲ್ಲರೂ ಸೇರಿಕೊಂಡು ಈ ಅಪರೂಪದ ಆರೋಗ್ಯಪರ ಈ ಕಾರ್ಯಕ್ರಮವನ್ನು ಇವತ್ತು ಜೇವರ್ಗಿ ಪಟ್ಟಣದಲ್ಲಿ ಪ್ರಾರಂಭಿಸಿದ್ದಾರೆ. ಇದರ ಸದುಪಯೋಗ ನಮ್ಮ ತಾಲೂಕಿನ, ಪಟ್ಟಣದ ಎಲ್ಲ ಜನಾಂಗದವರು ಪಡೆದುಕೊಳ್ಳಬೇಕಂತೂ ಈ ಮೂಲಕ ನಾನು ಹಾರೈಸ್ತಾ ಇದ್ದೇನೆ. ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಜೇವರ್ಗಿಯಲ್ಲಿ ಇವತ್ತಿನ ದಿನ ಒಳ್ಳೆಯ ಒಂದು ಸುಸಂಧಿತ ದಿನ ಎಂದು ನಾವು ಭಾವಿಸುತ್ತೇನೆ. ಯಾಕಂದರೆ ಈ ಜೇವರ್ಗಿ ತಾಲೂಕಿನಲ್ಲಿ ಈ ಒಂದು ಅಲ್ಟ್ರಾಸೌಂಡು ಮತ್ತು ಸ್ಕ್ಯಾನಿಂಗ್ ಮೆಷಿನ್ನು ಯಾವುದೂ ಇದ್ದಿರೋದಿಲ್ಲ. ಇಲ್ಲಿ ಈ ಜೇವರ್ಗಿ ತಾಲೂಕಿನ ಎಲ್ಲ ಜನರಿಗೆ, ಬಡ ಜನ ಆಗಲಿ ಎಲ್ಲ ಜನರಿಗೆ ಅನುಕೂಲ ಆಗಲಿ ಎಂದು ನಾನು ಹಾರೈಸುತ್ತೇನೆ. ಮತ್ತು ಇಲ್ಲಿ ಸ್ಕ್ಯಾನಿಂಗು ಮತ್ತು ಇನ್ನು ಸಿಟಿ ಸ್ಕ್ಯಾನು ಎರಡೂ ಒಳಗೊಂಡಿದೆ. ತಾವೆಲ್ಲರೂ ಇದರ ಸದುಪಯೋಗ ಜೇವರ್ಗಿ ತಾಲೂಕಿನ ಎಲ್ಲರೂ ಸದುಪಯೋಗ ಪಡಿಬೇಕೆಂದು ಎಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಡಾಕ್ಟರ್ ಉಮೇಶ್ ಶರ್ಮಾ, ತಾಲೂಕು ವೈದ್ಯಾಧಿಕಾರಿಗಳು, ಜೇವರ್ಗಿ.
ಈ ಬೆಳೆಯುತ್ತಿರುವ ಜೇವರ್ಗಿ ನಗರದಲ್ಲಿ ಇಂಥ ಒಂದು ಅತ್ಯಾಧುನಿಕವಾದಂಥ ಸೌಲಭ್ಯಗಳನ್ನು ವಹಿಸಿಕೊಟ್ಟಂಥ ನಮ್ಮ ಆಕಾಶ್ ಉಪ್ಪಿನ ಸರ್ ಅವರಿಗೆ ನಾವು ಮೊದಲು ಧನ್ಯವಾದ ಹೇಳಬೇಕು. ಯಾಕಂತಂದರೆ ಪ್ರತಿಯೊಂದಕ್ಕೂ ನಾವು ಗುಲ್ಬರ್ಗಕ್ಕೆ ರೆಫರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂಥ ಇದರಲ್ಲಿ ಈ ಒಂದು ರೂರಲ್ ಏರಿಯಾದ ಅಂದರೆ ಇದೊಂದು ರೀತಿ ದೊಡ್ಡ ಹಳ್ಳಿ ಇದ್ದಂಗೆ, ಆದರೂ ಕೂಡ ಇಂಥ ಒಂದು ಫೆಸಿಲಿಟೀಸ್ ಇಲ್ಲಿ ಮಾಡಿಕೊಟ್ಟಿದ್ದಕ್ಕೆ ಮೊದಲು ನಾನು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಎಲ್ಲ ಡಾಕ್ಟರ್ಗಳು ಕೂಡ ನಾವು ಸ್ವಲ್ಪ ಪರದಾಡ್ತಿದ್ದೇವೆ. ಏನಾದರೂ ಇಂಥ ಸಿಟಿ ಸ್ಕ್ಯಾನ್ ಮಾಡಲಿಕ್ಕೆ ಗುಲ್ಬರ್ಗ ಹೋಗಿ ಬರ್ಬೇಕಾದ್ರೆ ನಾವು ರೆಫರ್ ಮಾಡಬೇಕಾದ್ರೆ ಅಲ್ಲಿಂದ ಟೈಮ್ ಹಿಡಿದಿತ್ತು. ಇಲ್ಲಿಂದ ಪೇಷಂಟ್ ನಾವು ಕಳಿಸ್ಬೇಕು, ಅಲ್ಲಿಂದ ರಿಪೋರ್ಟ್ ಬರಬೇಕು, ಅದ್ರ ಸಲ ನಾವು ವೇಟ್ ಮಾಡಬೇಕು, ಇದೆಲ್ಲ ಆಗ್ತಿತ್ತು. ಅಂಥ ಒಂದು ಆಧುನಿಕವಾದಂಥ ಒಂದು ತಂತ್ರಜ್ಞಾನವುಳ್ಳಂಥ ಇಂಥ ಒಂದು ಸ್ಕ್ಯಾನಿಂಗ್ ಸೆಂಟ್ರ್ ಇಲ್ಲಿ ತೆಗೆದಿದ್ದು ತುಂಬ ನಮಗೆ ಉಪಯುಕ್ತ ಆಗ್ತದೆ. ನಾವಿಲ್ಲಿರ್ತಕ್ಕಂಥ ಅನೇಕ ಜನ ಡಾಕ್ಟರ್ಸಿಗೆ ಮತ್ತು ಟೆರಿಟರಿಯಲ್ ಹಳ್ಳಿಯಲ್ಲಿ ಏನು ಕೆಲವೊಂದು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರಿಗೂ ಕೂಡ ತೊಂದರೆ ಆಗ್ತದೆ. ಅಂಥ ಒಂದು ಸೌಲಭ್ಯವನ್ನು ಇವರು ಮೊದಲು ಒದಗಿಸಿಕೊಟ್ಟಿದ್ದಾರೆ. ಇದು ಮುಂಚೆನೇ ಆಗಬೇಕಾಗಿತ್ತು, ಆದರೂ ಕೂಡ ಈಗ ಇಷ್ಟೊಂದು ತಡವಾಗಿ ಆಗಿದ್ದಕ್ಕೂ ಕೂಡ ನಮಗೆಲ್ಲರಿಗೂ ಒಂದು ಸಂಗತಿ, ಒಳ್ಳೆಯ ಸಂಗತಿ, ಒಳ್ಳೆಯ ಒಂದು ಲಾಭದಾಯಕ ಒಂದು ಸಂಗತಿ ಕೂಡ. ಯಾಕಂದರೆ ನಾವು ರೆಫರ್ ಮಾಡುವಂಥ ಪೇಷಂಟ್ಸ್ ರಿಪೋರ್ಟ್ ಬರುವಾಗ ವೇಟ್ ಮಾಡೋದು ತಪ್ತದೆ. ಆಮೇಲೆ ಇಮಿಡಿಯೇಟಾಗಿ ನಮಗೆ ಅದರದ್ದು ಒಂದು ರಿಪೋರ್ಟ್ ಸಿಗೋದ್ರಿಂದ ಮುಂದಿನ ಒಂದು ಚಿಕಿತ್ಸಾ ಕ್ರಮ ಕೈಗೊಳ್ಳಲಿಕ್ಕೂ ನಮಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ನಾವೆಲ್ಲರೂ ಕೂಡ ಅವ್ರಿಗೆ ಒಳ್ಳೆಯ ಸಪೋರ್ಟ್ ಕೊಡ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ನಾನು ಡಾಕ್ಟರ್ PM ಮಠ್, ಜೇವರ್ಗಿಯಲ್ಲಿ ನಾನು ಸುಮಾರು 40 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೇನೆ. ಜಿಲ್ಲೆಯ ಜೇವರ್ಗಿ ತಾಲೂಕಿನ ಶರಣರ ನಾಡಾಗಿರ್ತಕ್ಕಂಥ ನಮ್ಮ ಜೇವರ್ಗಿ ಪಟ್ಟಣದಲ್ಲಿ ಏನು ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಒಂದು ಉದ್ಘಾಟನಾ ಕಾರ್ಯಕ್ರಮ. ಈ ಒಂದು ಸಾಮಾಜಿಕ ಸೇವೆಯಲ್ಲಿ, ವೈದ್ಯಕೀಯ ಸೇವೆಯಲ್ಲಿ ತಮ್ಮನ್ನೇ ತಾವು ಗುರುಸ್ಕೊಂಡಿರ್ತಕ್ಕಂಥ ನಮ್ಮ ಆಕಾಶ್ ಸರ್ ಅವರಾಗಿರಲಿ, ನಮ್ಮ ಚಂದ್ರು ಸರ್ ಆಗಿರಲಿ, ನಮ್ಮ ಇನ್ನಿತರ ಸರ್ ಅವರಾಗಿರಲಿ, ಒಳ್ಳೆ ರೀತಿಯ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡವ್ರೆ. ನಮ್ಗೆ ಸುಮಾರು ಈ ಒಂದು ವರ್ಷದ ಹಿಂದಲ್ಲಿ ಚಿರಾಗ್ ಹಾಸ್ಪಿಟ್ಲ್ ಅಂತ ಒಂದು ಒಳ್ಳೆ ಹಾಸ್ಪಿಟ್ಲ್ ತೆಗೆಯೋದು ಮುಖಾಂತರ ಏನೋ ಬಡ ಬಗ್ಗರಿಗೆ ಒಳ್ಳೆ ರೀತಿಯ ಒಂದು ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆ ನಮ್ಮಲ್ಲಿ ತುರ್ತು ಸೇವೆ ಇರ್ತಕ್ಕಂಥ ಒಂದು ಸ್ಕ್ಯಾನಿಂಗ್ ಸೆಂಟರ್ ಸರಿಯಾದ ರೀತಿ ಇರಲಿಲ್ಲ. ಇಲ್ಲಿ ನಮ್ಮಲ್ಲಿ ಯಾವ ರೀತಿ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 10ರಿಂದ 11 ತಾಲೂಕುಗಳು, ಯಾವುದೇ ಒಂದು ತಾಲೂಕುಗಳಲ್ಲಿ ಈ ಒಂದು ಸಿಟಿ ಸ್ಕ್ಯಾನಿಂಗ್ ಇರ್ತಕ್ಕಂಥ ಸೆಂಟ್ರ್ ಎಲ್ಲಿನೂ ಕೂಡ ಇಲ್ಲ. ಈ ನಮ್ಮ ಭಾಗದಲ್ಲಿ 164 ಹಳ್ಳಿಗಳು ಮತ್ತು 24 ತಾಂಡಗಳಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ತಾಲೂಕು ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ. ಯಾವುದಾದ್ರೂ ಅದಾಚಾರದಿಂದ ಏನಾದರೂ ಅಪಘಾತ ಆದರೆ ಯಾರಾದರೂ ಇದ್ದರೆ ಅದು ಮತ್ತೆ 1 ಗಂಟೆಗೆ 2 ಗಂಟೆಗೆ ಕಲಬುರಗಿ ಹೋಗ್ಬೇಕಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಎಷ್ಟೋ ಸಾವು ನೋವುಗಳು ಇವತ್ತಿನ ದಿನ ನಾವು ಕಂಡಿದ್ದೀವಿ, ಮುಂದೆನೂ ನಾವು ಎಷ್ಟೋ ದಿನ ಕಾಣ್ತಾ ಇದ್ದೀವಿ. ಆದರೆ ಆ ಒಂದು ಕಡಿವಾಣ ಹಾಕೋಗೋಸ್ಕರ ಏನದ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಆಕಾಶ್ ಅವರಾಗಿರಲಿ, ಚಂದ್ರು ಅವರಾಗಿರಲಿ, ನಮ್ಮ ಉಪ್ಪಿನೆಲ್ಲ ನಮ್ಮ ಸಿಬ್ಬಂದಿ ಎಲ್ಲ ಸಂಸ್ಥೆಗೂ ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಿಂದ ಏನದ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಹ ಇವತ್ತಿನ ದಿನ ಸಲ್ಲಿಸಬೇಕಾಗ್ತದೆ. ನಿಮ್ಮ ಸೇವೆ ಏನು ತನು ಮನು ಧನದ ಜೊತೆ ಏನದ ನಾವು ಯಾವಾಗಲೂ ಕೂಡ ಜೇವರ್ಗಿ ಜನತೆ ನಿಮ್ಮ ಜೊತೆಗೆ ಇರ್ತೀವಿ. ತಾಯಿ ಕಲ್ಕತ್ತಾಯಿ ಆಶೀರ್ವಾದ, ಜಲಲ್ ಸಾಹೇಬರ ಆಶೀರ್ವಾದ, ಷಣ್ಮುಖ ಶಿವಯೋಗಿಯವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ, ನಿಮ್ಮ ಸೇವೆ ನಿರಂತರವಾಗಿರಲಿ ಅಂತೇಳಿ ಏನದ ನಾನು ಇವತ್ತಿನ ದಿನ ನನ್ನ ಆತ್ಮೀಯರಿಗೆ ನಾನು ಶುಭಾಶಯನ ಕೋರುತ್ತಾ ಇದ್ದೀನಿ ಇವತ್ತಿನ ದಿನ ನಾನು.
ನಾನು ಡಾಕ್ಟರ್ ಒಡೆಯರ್ ಅಂತ ಜೇವರ್ಗಿಯಲ್ಲಿ ಪ್ರಾಕ್ಟೀಸ್ ಮಾಡೋರು, ಭಾಗ್ಯಶ್ರೀ ಕ್ಲಿನಿಕ್. ಈ ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ ಸೆಂಟರ್ ನಮ್ಮ ಜೇವರ್ಗಿ ಪಟ್ಟಣಕ್ಕೆ ಬಂದು ಇದು ಮೊದಲನೇ ಸಿಟಿ ಸ್ಕ್ಯಾನಿಂಗ್ ಸೆಂಟ್ರ್. ಇದರಿಂದ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ಇದು ಇರಲಿಲ್ಲ ನಮ್ಮ ಪಟ್ಟಣದೊಳಗೆ. ಇಲ್ಲಿಂದ 40-50 ಕಿಲೋಮೀಟ್ರ್ ಗುಲ್ಬರ್ಗ ಹೋಗಿ ಅದರದ್ದು ಉಪಯೋಗ ತೊಗೊಳತನ ಕೆಲವೊಂದು ಎಮರ್ಜೆನ್ಸಿ ಇತ್ತಂದ್ರೆ ನಡುವೆ ಏನೋ ಪ್ರಾಬ್ಲಮ್ ಆಗ್ತಿತ್ತು. ಸೊ ಇದರ ಸದುಪಯೋಗ ಡಾಕ್ಟರಾಗಿ ನಾವು ಎಲ್ಲನೂ ತೊಗೋತೀವಿ. ಇದರದ್ದು ಉಪಯೋಗ ಎಲ್ಲ ನಮ್ಮ ಈ ಪಟ್ಟಣದ ಜನರಿಗೆ, ಹಳ್ಳಿಗೆ ಇರ್ತಕ್ಕಂಥ ಎಲ್ಲ ಜನರಿಗೆ ಒದಗಿಸ್ಕೊಡ್ತೀವಿ. ಇದರ ಲಾಭ ನಾವು ಪಡ್ಕೋತೀವಿ. ಆಮೇಲೆ ಉಳಿದವ್ರನ್ನೂ ಇದ್ರ ಲಾಭ ಪಡ್ಕೋಬೇಕಾಗಿ ನನ್ನ ಕಳಕಳಿ. ಈ ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ ಸೆಂಟರ್ ಜೇವರ್ಗಿಯಲ್ಲಿ ಇವರು ಡಾಕ್ಟರ್ ಆಕಾಶ್ ಉಪ್ಪಿನವರು ಉದ್ಘಾಟನೆ ಮಾಡಿದ್ದಾರೆ. ಇದು ಸ್ಕ್ಯಾನಿಂಗ್ ಸೆಂಟರ್. ಆನಂತರ ಸಿಟಿ ಸ್ಕ್ಯಾನ್. ನಾವು ಸರ್ ಬಂದಾಗ ನಮ್ಮ ಕ್ಲಿನಿಕ್ ಈ ಸ್ಕ್ಯಾನಿಂಗ್ ಆಯಿತು, ಒಳ್ಳೆಯದಾಯಿತು. ಸಿಟಿ ಆದರೂ ಒಳ್ಳೇದಾಗ್ತದೆ ಅನ್ನೋ ಸರ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ. ಅವರು ಸರ್ ಹೇಳಿದರು, ಇಲ್ಲರಿ ಸರ್ ನಮ್ಮ ಕಡೆ ಸಿಟಿನೂ ಉದ್ಘಾಟನೆ ಮಾಡ್ಲಿಕತ್ತೀವಿ. ಅದು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಯಾಕಂದ್ರೆ ಇಲ್ಲಿ ದಿನಕ್ಕೆ ಒಂದು ಟೋಟಲ್ ಸುತ್ತಮುತ್ತ ತುಂಬ ಹಳ್ಳಿಗಳು. ಇಲ್ಲಿ ಸ್ಕ್ಯಾನಿಂಗ್ ನಮ್ಗೆ 200 ಪೇಷಂಟ್ ಡೈಲಿ ಸ್ಕ್ಯಾನಿಂಗ್ ಬೇಕು ನಮ್ಮ ಇಲ್ಲಿ ಜೇವರ್ಗಿ ತಾಲೂಕಿಗೆ. ಅದಕ್ಕೆ ನಮ್ಮಲ್ಲಿ 1-2 ಸ್ಕ್ಯಾನಿಂಗ್ ಇದ್ದು ಈಗ 3 ಸ್ಕ್ಯಾನಿಂಗ್ ಆದರೆ ನಮಗೊಂದು ಒಳ್ಳೆಯದು. ಯಾಕಂದ್ರೆ ಎಲ್ಲರಿಗೆ ಕೆಲವೊಂದು ಪೇಷಂಟ್ಗೆ ಏನದ ಅವರಿಗೆ ಭಾಳಿ ಸಿಗ್ತಿದ್ದಿಲ್ಲ. ಸರ್ ಏನಂತ ಮರುದಿವ್ಸ ಬರ್ರಿ ಅಂತ ಹೇಳ್ತಿದ್ರು. ಈಗ ಸ್ಕ್ಯಾನಿಂಗಾಗಿ ಜನಕ್ಕೆ ಒಂದು ಅನುಕೂಲ ಆಗಿದೆ. ಅವರಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೆ. ಪ್ರಥಮವಾಗಿ ಈ ಒಂದು ಸೆಂಟರ್ ಮಾಡಿದ್ದು ನಮ್ಮ ಎಂಟೈರ್ ಜೇವರ್ಗಿ ತಾಲೂಕಿಗೆ ತುಂಬ ಒಳ್ಳೆಯ ಕಾರ್ಯ ಇದು. ಸರ್ ತಾವು ಎಷ್ಟು ರಿಸ್ಕ್ ತೊಗೊಂಡು ಮಾಡಿರಿ ಅನ್ನೋದು ನಮಗೆ ಗೊತ್ತಾಗ್ತದೆ. ಇದು ಒಂದೇದು ಏನಂತಂದ್ರೆ ಹೃದಯಪೂರ್ವಕ ಧನ್ಯವಾದಗಳು ಯಾಕೆ ಹೇಳ್ತೀವಿ ಅಂದ್ರೆ, ನಿಮ್ಗೆ ನಮ್ಮ ತಾಲೂಕಿನಾಗ 140 ಹಳ್ಳಿಗಳಿದೆ ಸರ್. ಅವರೆಲ್ಲ ಜೇವರ್ಗಿಗೆ ಬರ್ಬೇಕು. ಸರ್ ಎಲ್ಲ ಬರೆದು ಕೊಟ್ಟಾಗ ಕಲಬುರಗಿ ಹೋದಾಗ ಅವ್ರಿಗೆ ಗೊತ್ತ ಸಹಿತ ಆಗಂಗಿಲ್ಲ. ಅಂಥ ಒಂದು ಇದ್ರೊಳಗೆ ತಾವು ಇದು ಮಾಡಿದ್ದು ಭಾಳ ಅತ್ಯುತ್ತಮ ಕಾರ್ಯ. ನಮ್ಮ ಜೇವರ್ಗಿ ಜನತೆ ಪರವಾಗಿ, ಸಮಸ್ತ ಜೇವರ್ಗಿ ತಾಲೂಕು ಪರವಾಗಿ ತಮಗೆ ತುಂಬ ಅಭಿನಂದನೆಗಳು. ಒಂದೇದೇನಂದ್ರೆ ಹಳ್ಳಿ ಜನಕ್ಕೆ ಅಲ್ಟ್ರಾಸೌಂಡ್ ಅಂದ್ರೆ ಗೊತ್ತಾಗಂಗಿಲ್ಲ, ಸಿಟಿ ಸ್ಕ್ಯಾನ್ ಅಂದ್ರೆ ಗೊತ್ತಾಗಿಲ್ಲ. ಬರೆದು ಕೊಟ್ಟಿರ್ತಾರೆ. ಗುಲ್ಬರ್ದಾಗ ಕೆಲವೊಂದು ಹಾಸ್ಪಿಟಲ್ದಾಗ ಹೋಗಿ ಪಾಳಿ ನಿಂದಿರ್ತಾರೆ. ಇವರು ಭಾಳ ಮಂದಿ ಪಾಳಿ ನಿಂದಿರ್ತಾರೆ. ಪಾಳಿ ಬರ್ತಾನೆ ವೇಟ್ ಮಾಡ್ಬೇಕು. ಅವ್ರ ಹಳ್ಳಿ ಕಟ್ಟ ಕಡೆ ಹಳ್ಳಿಗಳು ಅವ್ರು ಬಂದು ಮುಟ್ಟೋದಾಗಂಗಿಲ್ಲ, ಏನಾಗಂಗಿಲ್ಲ. ಅಂಥದ್ರೊಳಗೆ ಈ ನಮ್ಮ ಜೇವರ್ಗಿ ಪಟ್ಟಣದಾಗ ಇಂಥ ಒಂದು ಕಾರ್ಯ ಮಾಡಿದ್ದಾರೆ. ಅದಾಗ ವಿಶೇಷವಾಗಿ ನಮ್ಮ ಜೇವರ್ಗಿ ಮಹಾಲಕ್ಷ್ಮಿ ಹೆಸರಿಟ್ಟಿಲ್ಲ ಸರ್. ಅದು ತುಂಬ ನಮಗೆ ಹೃದಯಕ್ಕೆ ಮುಟ್ಟುವಂಥ ಕೆಲಸ. ಅದು ತಮಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನೂ ಹೆಚ್ಚಿನ ಒಂದು ಕಾರ್ಯಗಳು ಮಾಡ್ಕೊಳ್ತ ಹೇಳ್ತೇಳಿ ನಮ್ಮ ಬಯಸುತ್ತಾನೆ 2 ಮಾತು ಮುಗಿಸ್ತೇನೆ. ಸಿದ್ದು ಆರ್ ಅಂಕಸ್ತೊಡ್ಡಿ, ಸಮಾಜ ಸೇವಕರು, ಜೇವರ್ಗಿ.
ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಅದರ ಒಂದು ಉದ್ಘಾಟನೆ ಆಗಿದೆ. 32 ಸ್ಲೈಸ್ ಒಂದು ಸ್ಕ್ಯಾನಿಂಗ್ ಸಿ ಟಿ ಸ್ಕ್ಯಾನ್ ಇವತ್ತಿನ ದಿವಸ ಒಂದು ಅಲ್ಟ್ರಾಸೌಂಡು ಮತ್ತು ಅಲ್ಟ್ರಾಸೋನೋಗ್ರಾಫಿ ಡಾಕ್ಟರ್ ಆಕಾಶ್ ಉಪ್ಪಿನ್, ಡಾಕ್ಟರ್ ಶ್ರೀನಿವಾಸ್ ಮಕ್ದಮ್, ಶ್ರೀ ಚಂದ್ರಕಾಂತ್ ಜಳಕಿ ಅವರು ಎಲ್ಲರೂ ಕೂಡಿ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಅದರ ಒಂದು ಉದ್ಘಾಟನೆ ಕೂಡ ನಾವು ಮಾಡಿದ್ದೀವಿ. ಇದು ಭಾಳ ಅತಿ ಅವಶ್ಯಕತೆ ಇದೆ. ಇಡೀ ಉತ್ತರ ಕರ್ನಾಟಕದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲವೂ ಕೂಡ ಇಂತಹ ಒಂದು 32 ಸ್ಲೈಸ್ ಒಂದು ಸಿ ಟಿ ಸ್ಕ್ಯಾನ್ ಮೊಟ್ಟ ಮೊದಲ ಬಾರಿಗೆ ನಮ್ಮ ಜೇವರ್ಗಿ ತಾಲೂಕು ಆಗಿದೆ. ಭಾಳ ಸಂತೋಷವಾದ ವಿಷಯ. ಯಾಕಂದರೆ ಭಾಳಷ್ಟು ಜನ ಆಕ್ಸಿಡೆಂಟ್ ಆಗಲಿ, ಟ್ರೋಮಾ ಆಗಲಿ, ಇನ್ನಿತರ ಏನಾದರೂ ಒಂದು ಸಮಸ್ಯೆ ಇದ್ರೂ ಕೂಡ ಇವತ್ತು ರಾಜ ಉಪ್ಪಿನವರು ಕೂಡ ನಮ್ಮ ಜೊತೆ ಇದ್ದಾರೆ, ನಮ್ಮ ತಂದೆಯವರು ದಿವಂಗತ ಧರ್ಮಸಿಂಗ್ ಸಾಹೇಬ್ ಜೊತೆ ಇದ್ದವರಿದ್ದಾರೆ. ಈ ಥರ ಏನಾದರೂ ಒಂದು ಟ್ರೋಮಾ ಆಕ್ಸಿಡೆಂಟ್ ಏನಾದರೂ ಆದರೆ ಕಲಬುರಗಿಗೆ ಹೋಗಬೇಕಾಗಿತ್ತು. ಆದರೆ ಇವರು ಒಳ್ಳೆಯ ಕೆಲಸವನ್ನು ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಅವರು, ಡಾಕ್ಟರ್ ಆಕಾಶ್ ಅವರೆಲ್ಲರೂ ಸೇರಿ ಭಾಳ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ. ಅವ್ರಿಗೆ ಒಂದು ಶುಭವನ್ನು ಹಾರೈಸುತ್ತೇನೆ. ಸಂಪೂರ್ಣವಾದ ಒಂದು ಸಹಕಾರ ಯಾವಾಗಲೂ ಕೂಡ ಅವ್ರ ಜೊತೆ ಇರ್ತೀನಿ. ಎಲ್ಲ ಯುವಕರಿದ್ದಾರೆ, ರೇಡಿಯಾಲಜಿಸ್ಟು, ಡಾಕ್ಟರ್ MBBS, ಆರ್ಥೋಪೆಡಿಷನ್ನು ಅವರೆಲ್ಲ ಇದ್ದಾರೆ, ಮಾಡಿದ್ದಾರೆ. ಐ ಕನ್ವೆ ಆಲ್ ಮೈ ಬೆಸ್ಟ್ ರಿಗಾರ್ಡ್ಸ್ ಫ್ರಮ್ ಆಲ್ ಆಫ್ ಅಸ್ ಟು ಯು. ವಿ ಆರ್ ಆಲ್ವೇಸ್ ವಿತ್ ಯು. ಡೂ ವೆಲ್. ಇವತ್ತಿನ ದಿವಸ ಜೇವರ್ಗಿ ತಾಲೂಕಿನಲ್ಲಿ ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ ಡಯಾಗ್ನೋಸ್ಟಿಕ್ ಸೆಂಟರ್ ಇವತ್ತು ಪ್ರಾರಂಭ ಆಗಿದ್ದಕ್ಕಾಗಿ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಭಾಳ ಒಂದು ಸಂತೋಷದ ವಿಷಯ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಿದ್ದೀನಿ. ಮತ್ತು ಅದೇ ರೀತಿಯಾಗಿ ನಮ್ಮ ಈ ಒಂದು ಸ್ಕ್ಯಾನಿಂಗ್ ಸೆಂಟರ್ ಏನದ ನಮ್ಮ ಜೇವರ್ಗಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟನೆ ಮಾಡಿದ್ದಾರೆ. ನಾವು ಆ ಒಂದು ಕಾರಣಕ್ಕೆ ಭಾಳ ಒಂದು ಸಂತೋಷದಿಂದ ಹೆಮ್ಮೆಯಿಂದ ನಾವು ಹೇಳ್ಕೊತಿದ್ದೀವಿ. ಎಲ್ಲಿ ಆಗಿಲ್ಲ, ಯಾವುದೇ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೂ ತಾಲೂಕಿನಲ್ಲಿ, ಯಾವ ತಾಲೂಕು ಮಟ್ಟದಲ್ಲಿ ಇಂಥ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ. ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಆಗಿದ್ದಕ್ಕಾಗಿ ನಮಗೊಂದು ಭಾಳ ಒಂದು ಹೆಮ್ಮೆಯ ವಿಷಯ. ಇದು ಏನೇ ಈಗೊಂದು ಸ್ಕ್ಯಾನಿಂಗ್ ಸೆಂಟರ್ಗೆ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂಥೇಳಿ ಇವತ್ತು ನಾನು ಭಾಳ ಒಂದು ಖುಷಿಯಿಂದ ಹೆಮ್ಮೆಯಿಂದ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. आज जो महालक्ष्मी स्कैनिंग जो सेंटर जेवर्गी के अंदर ओपनिंग हुआ है, ये बहुत खुशी की बात है, क्योंकि जेवर्गी और एड्रामी के अंदर 160 खेड़े लगते हैं. उतने में कहीं भी स्कैनिंग सेंटर नहीं है. हर कोई होता है तो गुलबर्गा जाना पड़ता. तो यहाँ पर इस जो एरिया के जो हमारा इलाका है एड्रामी और जेवर्गी तालुका को, इससे बहुत फ़ायदा होगा. क्योंकि कुछ जगह ऐसा रहता है, क्रिटिकल कंडीशन रहते हैं, हमको इमीडिएट वहाँ पर स्कैनिंग करने पर डॉक्टर आइडेंटिफाइड कर सकते हैं, इसको ट्रीटमेंट दे सकते हैं. अगर हम गुलबर्गा जाना है तो वहाँ पर 1 घंटा लगेगा, फिर वहाँ पर लाइन लगाना पड़ेगा. तो इससे हमारे पेशेंट को बहुत दिक्कत होती थी. ये आने से पूरे हमारे तालुका को बहुत इसका फ़ायदा हुआ. और ख़ासकर जो हमारे डॉक्टर साहब हैं, डॉक्टर आकाश उप्पिन बोलकर, जो उन्होंने यहाँ ये ओपन किए हैं, और पूरे हमारे तालुका के, एक्चुअली ये बहुत पहले होना था, क्योंकि हर तालुके में एक ना एक स्कैनिंग सेंटर है. जो हमारा पहला तालुका है, जो पूरा लास्ट बैकग्राउंड है, पूरा इसके अंदर एक छोटा एक स्कैनिंग सेंटर नहीं है, बोले तो अफसोस की बात है ना. क्योंकि हम 70 साल से एक शख्स को लाए हैं. एक्चुअली उन्होंने बड़े बड़े हॉस्पिटल खोलना था, हॉस्पिटल नहीं खोले, स्कैनिंग सेंटर भी नहीं है. तो आज बहुत खुशी की बात है पूरे एंटर फैमिली को, डॉक्टर साहब के, क्योंकि आप जो ये सर्विस है, ये हमारे को खुशी है. आपको इसका फ़ायदा मिलता, सबसे फ़ायदा हमारे तालुके को मिलता है इसका फ़ायदा. तो इसलिए मैं हमारे पूरे एंटायर आपके, हाँ, साथ में जो भी डॉक्टर्स हैं, डॉक्टर श्रीनिवास मुकद्दम सेडम और श्री चंद्रकांत जलकी सर, जितने भी हैं, मैं आपको वंस अगेन ನಮ್ಮೆಲ್ಲ ತಾಲೂಕಿನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ ಸರ್. ಯಾಕಂದರೆ ಇದು ಸಣ್ಣ ಕೆಲಸ ಇಲ್ಲ, ಭಾಳ ದೊಡ್ಡ ಕೆಲಸ ಇದೆ. ಯಾಕೆ ಭಾಳಷ್ಟು ಜನ ಇಲ್ಲಿ ಬಂದಿದ್ದಾರೆ ಗುಲ್ಬರ್ಗಾದವರು. ಹಾಸ್ಪಿಟಲು ಬರೀ ಒಂದು 10 ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ, ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಓಪನ್ ಮಾಡ್ತೀವಿ, ಇಲ್ಲಿ ಏನೂ ಮಾಡೇ ಇಲ್ಲ. ನೀವು ಇಲ್ಲ ಬಂದು ಇಲ್ಲಿ ಒಂದು ಗಟ್ಟಿ ನಿರ್ಧಾರ ತೊಗೊಂಡ್ರು, ಓಪನ್ ಮಾಡಿದ್ದೀರಿ. ದೇವರು ಎಲ್ಲರಿಗೆ ಒಳ್ಳೇದು ಮಾಡಲಿ. ತಮ್ಮಿಂದ ನಮ್ಮ ತಾಲೂಕಿಗೆ ಜನರಿಗೆ ಕೂಡ ಒಳ್ಳೆಯದಾಗುತ್ತೆ. ದೇವರು ನಿಮಗೆ ಮತ್ತೆ ಒಳ್ಳೆಯ ಹೆಚ್ಚಿನ ಇಲ್ಲಿ ಸೇವೆ ಮಾಡೋದು ಕಲ್ಪಿಸಿಕೊಳ್ಳಿ ಅಂತ ಹೇಳಿ ನಮಗೆ ಇಲ್ಲಿ ಕರೆದು ಎಲ್ಲರಿಗೆ ಒಂದು ಸನ್ಮಾನ ಮಾಡಿದಿರಿ. ಧನ್ಯವಾದಗಳು. ಎಡ್ಯುಕೇಟ್ ಮೊಹಿಯುದ್ದೀನ್ ಇನಾಮದಾರ್, ಪ್ರೆಸಿಡೆಂಟ್ ತಾಲೂಕಾ ಟಿಪ್ಪು ಸುಲ್ತಾನ್ ಕಮಿಟಿ ಜೇವರ್ಗಿ.
ಹಂಗಂದ್ರೆ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಶಾಂತ್ ಮಾಲಿ. ಇವತ್ತು ಒಳ್ಳೆ ಸುದ್ದಿ ಏನಂದರೆ ಜೇವರ್ಗಿಗೆ ಫಸ್ಟ್ ಟೈಮ್ CT ಸ್ಕ್ಯಾನ್ ಬಂದಿದೆ. ಸಹಜವಾಗಿ ಹೇಳಬೇಕಂತಂದಿದ್ರೆ ಒಳ್ಳೆಯ ಬೆಳೆ ಬರಬೇಕಂತಂದಿದ್ರೆ ರೈತ ಮುಖ್ಯ, ಒಳ್ಳೆಯ ಹಾಡು ಬರಬೇಕಂದ್ರೆ ಗಾನ ಹಾಡೋನು ಮುಖ್ಯ. ಸೊ ಒಳ್ಳೆಯ ಸ್ಕ್ಯಾನ್ ರಿಪೋರ್ಟ್ ಬರಬೇಕಂದ್ರೆ ಸ್ಕ್ಯಾನ್ ಮಾಡೋರು ಮುಖ್ಯ. ಸೊ ಅದಕ್ಕಾಗಿ ನಮ್ಮ ಡಾಕ್ಟರ್ ಆಕಾಶ್ ಅವರಿದ್ದಾರೆ. ಇವರು ಅಡ್ವಾನ್ಸ್ ಆಬ್ಸ್ಟೆಟಿಕ್ಸ್ ಮತ್ತು ಗೈನಕಾಲಜಿ ಸ್ಕ್ಯಾನ್ ಕಲ್ತಿದ್ದಾರೆ ಮತ್ತು ಫೀಟಲ್ ಮೆಡಿಸಿನ್ ಮಾಡಿದ್ದಾರೆ. ಸೊ ತಾವೆಲ್ಲ ಬಂದು ಇಲ್ಲಿ ಆಶೀರ್ವಾದ ಕೊಟ್ಟು ಈ ಸೌಲಭ್ಯವನ್ನು ಪಡೆಯಬೇಕಂತ ಹೇಳಕ್ಕೆ ಬಯಸ್ತೇನೆ. ಧನ್ಯವಾದಗಳು. ನಾನು ಡಾಕ್ಟರ್ ಶ್ರೀನಿವಾಸ್ ಮುಕುದಮ್, ನಿಸರ್ಗ ಆಸ್ಪತ್ರೆ ಸೇಡಮಿನ್ ವೈದ್ಯಾಧಿಕಾರಿ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಶೇಷತೆ ಅಂದರೆ ಇವತ್ತು ನಮ್ಮ ಜೇವರ್ಗಿ ನಗರದಲ್ಲಿ ನಮ್ಮ ಇಡೀ ಜೇವರ್ಗಿ ಜನತೆಗೆ ಒಂದು ಸಂದೇಶವನ್ನು ನಾವು ತೊಗೊಂಡು ಬಂದಿದ್ದೇವೆ. ನಮ್ಮ ಮಹಾಲಕ್ಷ್ಮಿ CT ಸ್ಕ್ಯಾನಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ನ ನಾವು ಇವತ್ತು ಮಾನ್ಯ ನಮ್ಮ ಶಾಸಕರು ಮತ್ತು HKDB ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಎಲ್ಲ ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಇದು ಒಂದು ನಮ್ಮ ಶುಭ ಸೂಚನೆ ಮತ್ತು ಒಂದು ಶುಭ ಅಧ್ಯಾಯ ಅಂತ ಹೇಳ್ಬೋದು ಜೇವರ್ಗಿ ಇತಿಹಾಸದಲ್ಲಿ. ಯಾಕಂದರೆ ಸುಮಾರು 2 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಮೆಷಿನನ್ನು ನಾವು ಇವತ್ತು ಜೇವರ್ಗಿ ನಗರದಲ್ಲಿ ಬಡ ಜನರ ಎಲ್ಲರ ಸಹಕಾರಿ ಈ ಮಷಿನನ್ನು ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ. ಏನಪ್ಪ ಇದರ ಮುಖ್ಯ ಉದ್ದೇಶ ಅಂದರೆ ಸ್ಪೆಷಲಿ ಅಪಘಾತ ಮತ್ತು ಇನ್ನಿತರ ಕ್ರಾನಿಕ್ ಇಲ್ನೆಸ್ ಅಂತ ಕರಿತೀವಿ, ಅವುಗಳಲ್ಲಿ ಡಯಾಗ್ನೋಸ್ ಮಾಡಲಿಕ್ಕೆ CT ಸ್ಕ್ಯಾನ್ ಭಾಳ ಅತ್ಯಮೂಲ್ಯವಾದಂಥ ಒಂದು ಮಷಿನ್ ಆಗಿದೆ. ಇದರಿಂದ ಜನರ ಗೋಲ್ಡನ್ ಅವರ್ ಏನಂತ ಕರಿತೀವಿ, ಪ್ರಾಣ ಉಳಿಸುವ ಒಂದು ಕಾರ್ಯಕ್ರಮದಲ್ಲಿ ಈ ಮಷಿನ್ನು ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತದಂತ ನಾವು ಬಯಸಿದ್ದೆವು. ಸೊ ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಅಂತ ಒಬ್ಬ ಒಳ್ಳೆಯ ರೇಡಿಯಾಲಜಿಸ್ಟ್ ಫೀಟಲ್ ಮೆಡಿಸಿನ್ ಫೆಲೋಶಿಪ್ ಮಾಡ್ಕೊಂಡ್ಬಿಟ್ಟು ಪಾಂಡಿಚೇರಿಯಲ್ಲಿ ಪರಿಣಿತರಾಗಿ ಇವತ್ತು ಬಂದು ಜೇವರ್ಗಿ ನಗರದಲ್ಲಿ ತಮ್ಮ ಸೇವೆ ನೀಡಲು ತಮಗೆ ಬರ್ತಾ ಇದ್ದಾರೆ. ನಮ್ಮ ಇಡೀ ಟೀಮ್ ಒಂದು ಮಾಡರ್ನ್ ಟೆಕ್ನಾಲಜಿಯನ್ನು ನಾವು ಜೇವರ್ಗಿ ನಗರಕ್ಕೆ ತೊಗೊಂಬಂದಿದ್ದೇವೆ. ಇದರ ಸದುಪಯೋಗ ತಾವೆಲ್ಲರೂ ಪಡ್ಕೋಬೇಕು, ಬಡ ಜನರಿಗೆ ಇದಕ್ಕೆ ಅನುಕೂಲ ಕೊಡಬೇಕು. ಮತ್ತು ನಾನು ಈ ಸ್ಕ್ಯಾನಿಂಗ್ ಸೆಂಟರ್ನ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ಇಡೀ ಜೇವರ್ಗಿ ಜನರಲ್ಲಿ ತಮ್ಮಲ್ಲಿ ಬಯಸುವುದೇನಂತಂದರೆ ಆದಷ್ಟು ಇದರ ಪ್ರಚಾರವನ್ನು ಬಡ ಜನತೆಗೆ ಮುಟ್ಟುವಾಗಿ ಮಾಡಿ ಮತ್ತು ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಂಡು ಒಂದು ರೋಗಮುಕ್ತವಾಗಿ ನಗುನಗುತ್ತಾ ತಮ್ಮ ಜೀವನವನ್ನು ಆನಂದಿಸಿ ಅಂತ ಹೇಳ್ತಾ ಇನ್ನೊಂದು ಸಾರಿ ಎಲ್ಲರಿಗೂ ಇವತ್ತಿನ ದಿನ ಉದ್ಘಾಟನೆಗೆ ಬಂದು ನಮಗೆ ಆಶೀರ್ವದಿಸಿ ತಮ್ಮ ಅತ್ಯಮೂಲ್ಯತ ಸಮೂಲ್ಯ ನಮಗೆ ನೀಡಿದ್ದಕ್ಕಾಗಿ ಮಹಾಲಕ್ಷ್ಮಿ CT ಸ್ಕ್ಯಾನಿಂಗ್ ಸೆಂಟರಿಂದ ಇಡೀ ಜೇವರ್ಗಿ ಜನತೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಆಕಾಶ್ ವಿಜಯಕುಮಾರ್ ಉಪ್ಪಿನ್, MBBS MD ರೇಡಿಯೋಲಜಿಸ್ಟ್ ಮತ್ತು ನಾನು ಫೀಟಲ್ ಮೆಡಿಸಿನ್ ಅಂದರೆ ಗರ್ಭ ಹೆಣ್ಮಕ್ಳಿರೋರ್ದು ಅದರಲ್ಲಿ ನಾನು ಸ್ಪೆಷಲೈಸೇಷನ್ ಮಾಡಿಕೊಂಡು ಬಂದಿದ್ದೇನೆ. ನಾವೆಲ್ಲ ಇವಾಗ ಮಹಾಲಕ್ಷ್ಮಿ ಸ್ಕ್ಯಾನಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಜೇವರ್ಗಿಯಲ್ಲಿ ನಾವು ನಮ್ಮದು ಒಂದು ಸ್ಕ್ಯಾನಿಂಗ್ ಸೆಂಟ್ರನ್ನು ಓಪನ್ ಮಾಡ್ತಾ ಇದ್ದೇವೆ. 17 ತಾರೀಕು ಇವತ್ತಿನ ದಿನದಲ್ಲಿ ಓಪನ್ ಮಾಡಿ CT ಸ್ಕ್ಯಾನ್ 32 ಸ್ಲೈಸ್. ಈ 32 ಸ್ಲೈಸ್ ಏನಪ್ಪ ಅಂತಂದರೆ ಈ ಇಡೀ ಗುಲ್ಬರ್ಗ ತಾಲೂಕುಗಳಲ್ಲಿ ಇದು ಒಂದು ದೊಡ್ಡದು
32 ಸ್ಲೈಸ್ CT ಸ್ಕ್ಯಾನ್ ಮಷಿನನ್ನು ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಮೇನ್ಲಿ ನಮ್ಮಲ್ಲಿ ಈಗ ಜೇವರ್ಗಿಯಲ್ಲಿ ಏನಾದರೂ RT ಆಯಿತು ಅಂದರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು ಅಂತಂದರೆ ನಾವು ಇಲ್ಲಿಂದ ಗುಲ್ಬರ್ಗಾಗೆ ಹೋಗಬೇಕಾದಂಥ ಪರಿಸ್ಥಿತಿ ಇತ್ತು. ಅದನ್ನು ಈಗ ಕಟ್ ಮಾಡಿ ನಾವು ಇಲ್ಲೇನ ಸ್ಕ್ಯಾನ್ ಮಾಡಿ ಇಲ್ಲಿಂದ ಹಾಸ್ಪಿಟಲ್ಗಳಲ್ಲಿ ಏನಾದರೂ ಟ್ರೀಟ್ಮೆಂಟ್ ಆಗುತ್ತೆ ಅಥವಾ ಇಲ್ಲ ಅದೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಇಲ್ಲಿಂದ ಮುಂದೆ ಟೈಮ್ ಸೇವ್ ಮಾಡಿಕೊಂಡು ಪೇಷಂಟ್ಗೆ ಮುಂದೆ ಕಳಿಸ್ಬೋದು ನಾವು. ಇಲ್ಲ ಅಂತಂದರೆ ಇಲ್ಲಿಂದೇ ಟ್ರೀಟ್ಮೆಂಟ್ ಆಗಿಬಿಡುತ್ತೆ. ಸೊ ಅದರಿಂದ ಇಲ್ಲಿಂದ ಜೇವರ್ಗಿ ಭಾಗ ಜನಗಳಿಗೆ ಭಾಳ ಒಂದು ಹೆಲ್ಪ್ಫುಲ್ ಆಗಿರುವಂಥದ್ದು ನಮ್ಮದು CT ಸ್ಕ್ಯಾನು ಮತ್ತು ಅಲ್ಟ್ರಾಸೋನೋಗ್ರಫಿನೂ ನಾವು ಓಪನ್ ಮಾಡಿದ್ದೇವೆ. ಸೊ CT ಸ್ಕ್ಯಾನ್ ಇದು ನಾವು 24/7 ರನ್ ಮಾಡ್ತಾ ಇದ್ದೇವೆ. ಮತ್ತು ಅಲ್ಟ್ರಾಸೌಂಡು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ. ಮತ್ತು 5 ಗಂಟೆ ಅಂತಲೇ ಏನಿಲ್ಲ, ಲಾಸ್ಟ್ ಪೇಷಂಟ್ ಎಷ್ಟುವರೆಗೂ ಇರುತ್ತೆ ಅಷ್ಟುವರೆಗೂ ನಾವು ಸ್ಕ್ಯಾನನ್ನು ಮಾಡಿ ಪೇಷಂಟ್ಗೆ ಮತ್ತು ಅವ್ರ ಡಾಕ್ಟ್ರಿಗೆ ವಾಪಸ್ಸು ಕಳಿಸುವಂಥ ನಾವು ನಮ್ಮದು ಒಂದು ಫೆಸಿಲಿಟೀಸನ್ನು ನಾವು ಇಟ್ಕೊಂಡಿರ್ತೇವೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು, KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಾಂತಪ್ಪ ಕೂಡಲ್ಗಿ, ಡಾಕ್ಟರ್ ಪ್ರಶಾಂತ್ ಮಾಲಿ, ಡಾಕ್ಟರ್ ಅಕ್ಷಯ್ ಉಪ್ಪಿನ್, ಡಾಕ್ಟರ್ ಶ್ರೀನಿವಾಸ್ ಮುಕದ್ದಂ, ಚಂದ್ರಕಾಂತ್ ಝಳ್ಕಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.